ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕಾವ್ಯ. ವೆಲ್ಕಮ್ ಟು ಕಾವ್ಯ ಸಿರಿ ಜೀವನ. ಇವತ್ತು ಶುಕ್ರವಾರ ನಾನು ಬೆಳಿಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೆ ನಾನು ಈ ವ್ಲಾಗಲ್ಲಿ ನಾನೊಂದು ಚಿಕ್ಕ ರಂಗೋಲಿ ಹಾಕಿದ್ದೀನಿ, ಅದನ್ನು ತೋರಿಸ್ತೀನಿ. ಹಾಗೆ ನಮ್ಮ ಮನೇಲಿ ಶುಕ್ರವಾರ ನಾನು ಯಾವ ರೀತಿ ಒಂದು ಪೂಜೆ ಮಾಡ್ತೀನಿ ಅದು ಒಂದು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಸಿರಿಧಾನ್ಯದ ಪಡ್ಡುನ ಮಾಡ್ತಾ ಇದ್ದೀನಿ, ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆದರೆ ನಿನ್ನೆಯಿಂದ ಇಲ್ಲಿ ಏನೋ ಒಂಥರ ವೆದರ್ ಇದೆ, ಅಂದರೆ ಸಡನ್ನಾಗಿ ಮಳೆ ಬರುತ್ತೆ, ಬಿಸಿಲು ಇರುತ್ತೆ, ಬಿಸಿಲು ಕಂಟಿನ್ಯೂಸ್ ಆಗೇ ಇರುತ್ತೆ. ಬಟ್ ಸಡನ್ ಆಗಿ ಮಳೆ ಬಂದು ಇದು ಮಾಡ್ತಾ ಇದೆ. ನಾನು ಹೊರಗಡೆ ಅಕ್ಕಿ ಅದನ್ನೆಲ್ಲ ಒಣಾಕೋದು ಆ ಥರ ಎಲ್ಲ ಮಾಡ್ಕೋತಾ ಇದ್ದೆ. ಒಳಗೆ ಬಂದು ಕೂತ್ಕೊಂಡಿರ್ತೀವಿ, ಅಷ್ಟೊತ್ತಿಗೆ ಪಟ್ ಅಂತ ರಪ ಅಂತ ಮಳೆ ಬಂದು ಸುರಿದು ಎಲ್ಲ ಹಾಳು ಮಾಡ್ತಾ ಇದೆ. ಆ ಥರ ಆಗ್ತಾ ಇದೆ. ಏನು ವೆದರ್ ಚೇಂಜಸ್ ಆಗಿದೆ, ಏನಾಗಿದೆ ಅಂತ ಗೊತ್ತಿಲ್ಲ. ಆದರೆ ಪ್ರಕೃತಿ ಮಾತ್ರ ನಮ್ಮ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದೆ ಅಂತಲೇ ಹೇಳ್ಬೋದು. ಸಖತ್ತು ಸಿಟ್ಟು ಮಾಡ್ಕೊಂಡಿದ್ದಾಳೆ ಪ್ರಕೃತಿ ದೇವಿ ನಮ್ಮ ಮೇಲೆ. ಆದಷ್ಟು ನಾವು ಈ ವಾತಾವರಣನ ಕಲುಷಿತ ಮಾಡೋದನ್ನ ಕಡಿಮೆ ಮಾಡೋಣ. ಪ್ಲಾಸ್ಟಿಕ್ನ ದಯವಿಟ್ಟು ನೀವು ಕಡಿಮೆ ಮಾಡಿ, ಆದಷ್ಟು ಕಡಿಮೆ ಮಾಡಿ. ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ. ಎಲ್ಲಿ ನಾವು ನೆಸೆಸಿಟಿ ಇಲ್ಲದೆ ಇರೋ ಜಾಗದಲ್ಲೆಲ್ಲ ನಾವು ಪ್ಲಾಸ್ಟಿಕ್ನ ಬಳಸ್ತಾ ಇರ್ತೀವಿ, ಅಲ್ಲಿ ಆದಷ್ಟು ನಾವು ಅವಾಯ್ಡ್ ಮಾಡ್ಬೋದು. ಈಗೆಲ್ಲ ನಾವೆಲ್ಲ ಎಜುಕೇಟೆಡ್ ಆಗಿದ್ದೀವಿ, ತಿಳ್ಕೊಂಡಿದ್ದೀವಿ. ಸಾಕಷ್ಟು ಪ್ಲಾಸ್ಟಿಕ್ನ ನಾವೇ ಅವಾಯ್ಡ್ ಮಾಡಬೇಕು. ಮಾರೋರು ಅವ್ರ ಬಿಸ್ನೆಸ್ ಅವ್ರು ನೋಡ್ಕೋತಾರೆ, ಬಟ್ ನಾವು ಬಳಸೋರು ಸ್ವಲ್ಪ ಯೋಚನೆ ಮಾಡಿ. ಅಂದರೆ ಡಿಮ್ಯಾಂಡ್ ಕಡಿಮೆ ಆಗ್ತಾ ಬಂದಂಗೆ ಅದು ಮ್ಯಾನುಫ್ಯಾಕ್ಚರಿಂಗ್ ತಾನಾಗೇ ಕಡಿಮೆ ಆಗುತ್ತೆ. ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ದಯವಿಟ್ಟು. ಪಡ್ಡು ರೆಸಿಪಿನ ನಿಮಗೆ ತೋರಿಸ್ತೀನಿ, ಇದು ತೋರಿಸ್ಲೇಬೇಕು ನಾನು. ಹಾಗೆ ನಾವು ಈ ಕೊರ್ಲೆ ಅಕ್ಕಿ ಅಂತಾನೆ ಅಲ್ಲ, ನೀವು ಯಾವುದೇ ಸಿರಿಧಾನ್ಯ ಉಪಯೋಗಿಸೋಕ್ಕಿಂತ ಮುಂಚೆ ಮೊದಲು ಇದೊಂದು ವಿಚಾರ ತಿಳ್ಕೊಳ್ಳಿ. ಪ್ರತಿದಿನ ನಾವು ಒಂದೇ ಥರದ ಅಕ್ಕಿನ ಸೇವಿಸ್ಬೇಕು. ಅಂದರೆ ಇವತ್ತು ನಾನು ಕೊರ್ಲೆ ಅಕ್ಕಿ ತಿಂತಾ ಇದ್ದೀನಿ ಅಂದರೆ, ಆ ಕೊರ್ಲೆ ಅಕ್ಕಿಲಿ ಯಾವುದಾದ್ರೂ ತಿಂಡಿ ಮಾಡ್ಕೊಂಡು ತಿಂದಿದ್ದೀವಿ, ಬೆಳಗ್ಗೆ ದೋಸೆನೋ ಪಡ್ಡೋ ಚಿತ್ರಾನ್ನನೋ ಏನೋ ಮಾಡ್ಕೊಂಡು ತಿಂದಿದ್ದೀವಿ ಅಂದರೆ ಅದನ್ನು ನಾವು ರಾತ್ರಿನೂ ಕೂಡ ಅನ್ನ, ಮಧ್ಯಾಹ್ನ ಹಾಗೆ ರಾತ್ರಿ ಊಟಕ್ಕೂ ಕೂಡ ಕೊರ್ಲೆ ಅಕ್ಕಿದೆ ನಾವು ತಿನ್ನಬೇಕಾಗುತ್ತೆ. ಅಂದರೆ ಒಂದೊಂದು ಸಿರಿಧಾನ್ಯಗಳಲ್ಲೂ ಒಂದೊಂದು ರೀತಿಯ ಗುಣಗಳಿದೆ, ಒಂದೊಂದು ಪ್ರಾಪರ್ಟೀಸ್ ಇದೆ. ಅದಕ್ಕೆ ನಮಗೆ ಒಂದು ದಿನ ನಾವು ಈ ಅಕ್ಕಿನ ಸೇವನೆ ಮಾಡಿದ್ರೆ ಬೇಕಾದ್ರೆ ನಾಳೆ ನಾವು ಚೇಂಜ್ ಮಾಡ್ಕೊಬೋದು. ಇವತ್ತು ಬೆಳಿಗ್ಗೆ ನಾನು ಕೊರ್ಲೆ ಅಕ್ಕಿ ತಿಂದೆ, ಮಧ್ಯಾಹ್ನ ನವಣೆ ತಿಂತೀನಿ, ಸಾಯಂಕಾಲ ಸಾಮೆ ತಿಂತೀನಿ ಅಂತ ಆ ಥರ ಮಾಡ್ಕೊಳ್ಬೇಡಿ. ಬೆಳಿಗ್ಗೆ ನಾವು ಯಾವ ಅಕ್ಕಿಯಿಂದ ಶುರು ಮಾಡಿರ್ತೀವೋ ಅದೇ ಅಕ್ಕಿನ ಅವತ್ತು ಇಡೀ ದಿನ ತಿನ್ನಿ, ನಾಳೆ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೊಳ್ಳಿ. ಆದರೆ ನಮಗೆ ಒಳ್ಳೆ ಒಂದು ಇದು ಸಿಗಬೇಕಂದ್ರೆ ನಾವು ಅಕ್ಕಿನ ಒಂದೇ ಥರದ ಅಕ್ಕಿನ 2 ದಿನ 3 ದಿನ ತಿಂದರೆ ತುಂಬ ಒಳ್ಳೆಯದು. ಒಂದೊಂದು ಅಕ್ಕಿಲೂ ಒಂದೊಂದು ಗುಣಗಳಿವೆ. ನನಗೆ ರಂಗೋಲಿ ಹಾಕೋದಂದ್ರೂ ತುಂಬ ಇಷ್ಟ. ನಾನು ಬೇರೆ ಥರ ವೆರೈಟೀಸ್ ರಂಗೋಲಿನ ಹಾಕ್ತೀನಿ ಕೂಡ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೀವು ನೋಡ್ಕೊಂಬರೋಣ. ನಾನು ಹಾಕಿರೋ ಒಂದು ಸ್ಮಾಲ್ ರಂಗೋಲಿನೂ ತೋರಿಸ್ತೀನಿ. ಒಳಗಡೆ ನಾನು ಪೂಜೆ ಮಾಡಿರೋದನ್ನು ಕೂಡ ತೋರಿಸ್ಕೊಳ್ತೀನಿ ನಿಮಗೆ. ನಾವಿರೋದು ರೆಂಟೆಡ್ ಹೌಸಲ್ಲಿ, ಹೇಗಿದೆಯೋ ಹಾಗೆ ನಾನು ಪೂಜೆ ಇಟ್ಕೊಂಡು ದೇವ್ರ ಸಾಮಾನೆಲ್ಲ ಇಟ್ಕೊಂಡು ಪೂಜೆ ಮಾಡಿದ್ದೀನಿ. ಆದರೆ ನಾವು ಎಲ್ಲಿರ್ತೀವೋ ಅದೇ ನಮ್ಮ ಮನೆ ಅಂದ್ಕೊಂಡು ನಾವು ನಮ್ಮ ದೇವ್ರನ್ನ ಪೂಜೆ ಮಾಡೋದಾಗಲಿ, ನಮ್ಮ ಸಂಪ್ರದಾಯನ ಬಿಡದೇ ಇರೋ ರೀತಿ ನಾವು ಇರಬೇಕಾಗುತ್ತೆ. ನಾವು ಎಲ್ಲಿರ್ತೀವೋ ಅದೇ ನಮ್ಮ ಜಾಗ ಅಲ್ವಾ, ಅಲ್ಲಿ ನಮ್ಮ ಸಂಪ್ರದಾಯಗಳನ್ನು ನಾವು ಬಿಡಬಾರ್ದು. ನಾವು ಎಲ್ಲಿ ಹೋದ್ರೂ ಒಂದೇ ರೀತಿ ಇರಬೇಕಾಗುತ್ತೆ. ಫ್ರೆಂಡ್ಸ್, ಅರ್ಲಿ ಮಾರ್ನಿಂಗ್ ಎದ್ದು ನಾವು ಹೊರಗಡೆ ಎಲ್ಲ ನೀರು ಹಾಕಿ ಚೆನ್ನಾಗಿ ತೊಳೆದು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ತಾ ಇದ್ದೆ. ಕ್ಯಾಮ್ರಾಮನ್ ನಾನು ಆಗಿರೋದ್ರಿಂದ ಕ್ಯಾಮ್ರಾನ ಅಲ್ಲಿ ಟ್ರೈಪಾಡಲ್ಲಿ ಇಟ್ಬಿಟ್ಟು ನಾನು ರೆಕಾರ್ಡ್ ಮಾಡಿದ್ದೀನಿ. ಸ್ನೇಹಿತರೆ, ನಾವು ಒಂದ್ಸಲಿ ರಂಗೋಲಿ ಹಾಕಾದ್ಮೇಲೆ ಮತ್ತೆ ಅಲ್ಲಿ ನಾನು ಎದ್ದೋಗಿ ಚೇಂಜ್ ನೋಡೋಕ್ಕಾಗಲಿಲ್ಲ. ಅದಕ್ಕೆ ಈ ಥರ ಬಂದಿದೆ. ಎಷ್ಟಾಗುತ್ತೋ ಅಷ್ಟು ನಾನು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಸ್ನೇಹಿತರೆ, ನಾವು ಹಳ್ಳಿಲಿದ್ದರೆ ಒಲೆನ ಪೂಜೆ ಮಾಡಿರ್ತೀವಿ. ನಾವು ಇಲ್ಲಿ ಸ್ಟೌವಲ್ಲಿ ಅಡುಗೆ ಮಾಡೋದ್ರಿಂದ ಸ್ಟವ್ನೇ ಪೂಜೆ ಮಾಡ್ತೀನಿ. ನಾನು ಪ್ರತಿ ಶುಕ್ರವಾರನೂ ನಾನು ಸ್ಟವ್ನ ಪೂಜೆ ಮಾಡಿರ್ತೀನಿ, ಅದಕ್ಕೆ ತೋರಿಸ್ತಾ ಇದ್ದೀನಿ.
ಎಲ್ಲ ಆದಮೇಲೆ ನಾನು ತಿಂಡಿ ರೆಸಿಪಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು ನೀವು, ನಾನು 1 ಬಟ್ಲು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಈ ಕಡೆ ನಾನು 2 ಬಟ್ಟು ಕೊರ್ಲೆ ಅಕ್ಕಿ ತೊಗೊಳ್ತೀನಿ. ಕೊರ್ಲೆ ಅಕ್ಕಿ ನೀವು ನೋಡ್ತಾ ಇರ್ಬೋದು, ಈ ಥರ ಇರುತ್ತೆ. 2 ಬೌಲು ನಾನು ಕೊರ್ಲೆ ಅಕ್ಕಿ ಹಾಕೋತೀನಿ ಇದಕ್ಕೆ. ಸ್ನೇಹಿತರೆ, ನಾವು ಯಾವುದೇ ಕಾರಣಕ್ಕೂ ಬೇಳೆನೂ ಹಾಗೆ ಅಕ್ಕಿನೂ ಮಿಕ್ಸ್ ಮಾಡಬಾರ್ದು. ಅಕ್ಕಿನ ಸಪ್ರೇಟಾಗಿ ಬೇಳೆ ಸಪ್ರೇಟಾಗಿ ತೊಳ್ಕೊಳ್ಳೋಣ. ಇದಕ್ಕೆ 1 ಚಮಚ ನಾನು ತೊಗರಿಬೇಳೆ ಹಾಗೆ ಸ್ವಲ್ಪ ಮೆಂತ್ಯನ ಹಾಕ್ಕೋತಾ ಇದ್ದೀನಿ. ಮೆಂತ್ಯ ಸ್ವಲ್ಪ ಫ್ಲೇವರ್ಗೋಸ್ಕರ ಹಾಕ್ಕೊಂಡಿದ್ದೀನಿ ನೋಡಿ. ಇವೆರಡನ್ನೂ ಸಪ್ರೇಟಾಗಿ ತೊಳ್ಕೊಂಡು ನಾನು ಇದನ್ನು ನೆನೆಸ್ತಾ ಇದ್ದೀನಿ. ಇದು ಹಿಂದಿನ ದಿನ ನೆನೆಸ್ತಾ ಇರೋದು. ಇಲ್ಲಿ ನೋಡ್ಬೋದು ಸ್ನೇಹಿತರೆ ನೀವು, ನಾನು ಹೇಳಿದ್ನಲ್ಲ ಬಿಸಿಲು ಹೇಗಿದೆಯೋ ಹಾಗೇ ಇದೆ. ಆದರೆ ಮಳೆ ಎಲ್ಲಿಂದ ಬರ್ತಾ ಇದೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಮೇಲೇನೂ ತೋರಿಸ್ತೀನಿ ನೋಡಿ ನಿಮಗೆ, ಮೋಡ ಅಂತೂ ಎಲ್ಲೂ ಇಲ್ಲ. ಹೆಂಗೆ ಬರ್ತಾ ಇದೆ ಅಂತಲೇ ಗೊತ್ತಿಲ್ಲ. ಏನು ವೆದರ್ ಚೇಂಜ್ ಆಗಿದೆ ಅದು ಕೂಡ ಗೊತ್ತಿಲ್ಲ. ವೆದರ್ ರಿಪೋರ್ಟ್ ಎಲ್ಲ ಚೆಕ್ ಮಾಡಿ ನೋಡಿದೆ, ಏನೂ ಗೊತ್ತಾಗಿಲ್ಲ ನನಗೆ. ನ್ಯೂಸಲ್ಲೂ ಯಾವುದು ಅಪ್ಡೇಟ್ ಇರಲಿಲ್ಲ ನೋಡಿ. ಮಳೆ ಬರ್ತಾನೇ ಇದೆ, ಬಿಸಿಲು ಹೇಗಿದೆಯೋ ಹಾಗೇ ಇದೆ. ಬಿಸಿಲು ಪ್ರಮಾಣನೂ ಕೂಡ ಸ್ವಲ್ಪನೂ ಕಡಿಮೆ ಆಗಿರಲಿಲ್ಲ. ಹೇಗಿತ್ತೋ ಹಾಗೇ ಇತ್ತು. ಮಳೆನೂ ಜೋರಾಗಿ ಬರ್ತಾಯಿತ್ತು. ನಮಗಂತೂ ನಾವು ಹೊರಗಡೆ ಏನಾದರೂ ಒಣಗಾಕಿದ್ರೆ ಎಲ್ಲ ಹಾಳಾಗಿ ಹೋಗಿತ್ತು. ರೆಸಿಪಿ ಕಡೆ ಹೋಗೋಣ ಬನ್ನಿ. ನಾನು ಹಿಟ್ಟು ರುಬ್ಬೋದನ್ನು ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು ಬೇಳೆನ ರುಬ್ಬಿ ಒಂದು ಸ್ಟೀಲ್ ಕಡಾಯಿಲಿ ಹಾಕಿಟ್ಕೊಂಡಿದ್ದೀನಿ. ಇದು ಅಕ್ಕಿನ ನಾನು ರುಬ್ಬಿ ಹಾಕ್ತಾ ಇರೋದು. ಆ ಅಕ್ಕಿನ ನಾವು ತುಂಬ ಸಾಫ್ಟಾಗಿ ರುಬ್ಕೊಳ್ಳೋಣ, ಅಂದರೆ ನುಣ್ಣಗೆ ರುಬ್ಕೊಳ್ಳೋಣ. ಎರಡನ್ನೂ ಅಷ್ಟೇ, ತುಂಬ ಅಂದರೆ ತುಂಬ ಸಣ್ಣಗಾಗಿರಬೇಕು, ಅಷ್ಟು ಸಣ್ಣಗೆ ರುಬ್ಬೋಣ. ಯಾಕಂದರೆ ಈ ಪಡ್ಡು ಏನಾಗುತ್ತೆ ಅಂದರೆ ಹೊರಗಡೆ ಕ್ರಿಸ್ಪಿಯಾಗಿ ಬರುತ್ತೆ, ಒಳಗಡೆ ಬ್ರೆಡ್ ಥರ ಸಾಫ್ಟಾಗಿ ಬರುತ್ತೆ. ಅದಕ್ಕೆ ನಾವು ತುಂಬ ಸಾಫ್ಟಾಗಿ ಹಿಟ್ಟನ್ನು ರುಬ್ಕೊಳ್ಳೋಣ. ಇಲ್ಲಿ ಸ್ನೇಹಿತರೆ, ಇದನ್ನು ನಾನು ಮುಚ್ಚಿಟ್ಟು ನೈಟ್ ಹಾಗೆ ಇಡ್ತೀನಿ. ಬೆಳಿಗ್ಗೆ ನಾನು ಅದಕ್ಕೆ ಉಪ್ಪು ಸೇರಿಸಿ ಇಡ್ತೀನಿ. ಇದು ನೋಡಿ, ನಾನು ಬೆಳಿಗ್ಗೆ ನಿಮಗೆ ತೋರಿಸ್ತಾ ಇರೋದು. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಸೇರಿಸಿ ಈಗ ಅರ್ಧ ಗಂಟೆ ನಾನು ಹಾಗೆ ಇಡ್ತೀನಿ. ಉಪ್ಪನ್ನ ಕಲಿಸ್ಬಿಟ್ಟು ಅರ್ಧ ಗಂಟೆ ಹಾಗೆ ಇಡ್ತೀನಿ. ಏಕೆಂದರೆ ಒಂದು ಸ್ವಲ್ಪ ಹಿಟ್ಟು ಏನಾಗುತ್ತೆ, ಈ ಉಪ್ಪು ಜೊತೆ ಹೊಂದ್ಕೊಂಡು ಒಂದು ಸ್ವಲ್ಪ ಹುಳಿ ಬರುತ್ತೆ, ಹಾಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ಕಡೆ ಚಟ್ನಿ ನಾನು ಮಾಡ್ಕೊಳ್ಳೋದು ತೋರಿಸ್ಕೊಳ್ತೀನಿ ಬನ್ನಿ. ಇಲ್ಲಿ ನಾನು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ನಮ್ಮ ಕಡೆದು ಜವಾರಿ ಬೆಳ್ಳುಳ್ಳಿ ಹಾಕ್ಕೊಂಡೆ ನಾನು. ಇದಕ್ಕೆ 4 ಹಸಿಮೆಣಸಿನ್ಕಾಯಿನ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೋತಾ ಇದ್ದೀನಿ. ಸ್ನೇಹಿತರೆ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಜವಾರಿ ಬೆಳ್ಳುಳ್ಳಿ ಇದೆ ಅಲ್ಲ, ಅದನ್ನು ನಾನು ನಮ್ಮೂರಿಂದ ತೊಗೊಂಬಂದಿರೋದು. ಇದಕ್ಕೆ ನಾನು 4 ಚಮಚ ಹುರಿಗಡಲೆ ಹಾಕ್ಕೋತೀನಿ. ಆ ಬೆಳ್ಳುಳ್ಳಿ ಏನಿದೆ ಅಲ್ಲ, ಅದು ತುಂಬ ಚಿಕ್ಕದಾಗಿರುತ್ತೆ, ಅದನ್ನು ಸಿಪ್ಪೆ ತೆಗೆಯೋ ಅವಶ್ಯಕತೆ ಇರಲ್ಲ. ಹಾಗೆ ನಾವು ಅದನ್ನು ಬೇಳೆ ಮಾಡಿಕೊಂಡು ಚಟ್ನಿಗೆ ಹಾಕ್ಕೋಬೋದು. ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಜೀರಿಗೆ ಒಂದು ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅಂತ ಇದಕ್ಕೆ ನಾನು ಸಮುದ್ರ ಲವಣ ಹಾಕ್ಕೊತಾ ಇದ್ದೀನಿ. ಉಪ್ಪು ನೋಡ್ಬೋದು, ಇದು ಅನ್ಪಾಲಿಶ್ಡ್ ಉಪ್ಪು, ಅದಕ್ಕೆ ಕೆಂಪಗೆ ಕಾಣುತ್ತೆ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೋತೀನಿ, ಸ್ವಲ್ಪ ಹುಳಿ ಬರಲಿ ಅಂತ. ಹಾಗೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತೀನಿ. ಬೆಲ್ಲ ಹಾಕಿದ್ರೆ ಒಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅಂತ ಬೆಲ್ಲ ಹಾಕ್ಕೊಂಡೆ. ಈಗ ನೋಡಿ, ನಾನು ಇದನ್ನು ರುಬ್ಕೊಂಡು ಬಂದಿದ್ದೀನಿ. ಸ್ನೇಹಿತರೆ, ನಾನು ಬೆಲ್ಲ ಆರ್ಗ್ಯಾನಿಕ್ ಇದರಿಂದ ತರಿಸಿರೋದು. ಈಗ ಚಟ್ನಿ ರೆಡಿ ಆಯಿತು. ಪಡ್ಡು ಮಾಡ್ಕೊಳ್ಳೋದು ನೋಡೋಣ. ನಾನಿಲ್ಲಿ ಪಡ್ಡಿನ ಹಂಚು ಇಟ್ಕೊಂಡಿದ್ದೀನಿ. ಈ ಪಡ್ಡಿನ ಹಂಚು ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು. ಇದು 50 ಇಯರ್ಸ್ ಹಳೆ ಪಡ್ಡಿನ ಹಂಚು, ಮಣ್ಣಿಂದು. ನೋಡಿ, ಹಿಟ್ಟು ಈ ಥರ ರೆಡಿ ಆಗಿದೆ. ನಾವು ಉಪ್ಪು ಹಾಕಿ ಕಲಸಿ ಇಟ್ಟಿದ್ವಲ್ಲ, ಇದಕ್ಕೆ ನಾನು ಈ ಎಣ್ಣೆ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಏನಾದರೂ ಹಪ್ಪಳ ಸಂಡಿಗೆ ಏನಾದರೂ ಕರೆದಿರ್ತೀವಲ್ಲ, ಆ ಎಣ್ಣೆನ ಮತ್ತೆ ನಾವು ಈ ಥರ ಪಡ್ಡಿಗೆ ಅಥವಾ ದೋಸೆಗೆ ಯೂಸ್ ಮಾಡ್ಕೋಬೋದು. ಮತ್ತು ಅದನ್ನು ಕರಿಯೋದಕ್ಕೆ ಅಥವಾ ಸಾಂಬಾರಿಗೆ ಯೂಸ್ ಮಾಡಬೇಡಿ. ಈ ಥರ ದೋಸೆಗೆ ಪಡ್ಡಿಗೆ ಹಾಕೋದಕ್ಕೆ ಯೂಸ್ ಮಾಡ್ಕೊಳ್ಳಿ ಅದನ್ನು. ಯಾಕಂದರೆ ಗಾಣದ ಎಣ್ಣೆ ಅಲ್ವಾ, ಅದಕ್ಕೆ ಏನೂ ತೊಂದರೆ ಇಲ್ಲ. ಇದಕ್ಕೆ ನಾನು ಈಗ ಹಿಟ್ಟು ಹಾಕೋತಾ ಇದ್ದೀನಿ ನೋಡಿ. 3/4% ಅಷ್ಟೇ ಹಾಕ್ಕೊಳ್ಳೋಣ, ಮತ್ತೆ ಅದು ಉಬ್ಬಿ ಬರುತ್ತೆ ಅಲ್ವಾ. ಅದಕ್ಕೆ ನಾವು ಇದರಲ್ಲಿ 3/4% ಅಷ್ಟು ಹಾಕಿ ಬಿಡೋಣ. ಮಧ್ಯದಕ್ಕೆ ಲಾಸ್ಟಿಗೆ ಹಾಕಿ ಯಾವಾಗಲೂ, ಯಾಕಂದರೆ ಮಧ್ಯದ್ದು ಬೇಗ ಇದಾಗಿರುತ್ತೆ. ಇದಕ್ಕೆ ಒಂದು ಸ್ಟೀಲ್ ಪ್ಲೇಟ್ ಮುಚ್ಚಿ ಬೇಯಿಸ್ತಾ ಇದ್ದೀನಿ ನಾನು. ಈಗ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಹೇಗೆ ಉಬ್ಬಿ ಬಂದಿದೆ ನೋಡಿ. ಇದನ್ನು ನಾವು ನೋಡಿ ತಿರುಗಿಸೋದು ಕೂಡ ಎಷ್ಟು ಈಸಿ ಅಂದರೆ ಅದು ಈ ಹಂಚಿಂದು ಗುಣ ಅಂತಾನೆ ಹೇಳ್ಬೋದು. ಇದು ಮಣ್ಣಿನ ಹಂಚು, ಹಾಗೆಯೇ ಅದು ಫ್ಲ್ಯಾಟ್ ಆಗಿದೆ. ಅದರದ್ದು ಬೇಸ್ ಏನಿದೆ ನೋಡಿ, ಅದು ಫ್ಲ್ಯಾಟ್ ಆಗಿದೆ. ಹಾಗೆ ಹಿಟ್ಟು ಕೂಡ ಅದೇ ರೀತಿ ನಾವು ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ. ನಾನು ಜಸ್ಟ್ ಟಚ್ ಮಾಡಿದ್ರೇ ಅದು ಎದ್ದೇಳ್ತಾ ಇದೆ, ಅಷ್ಟು ನೀಟಾಗಿ ಎದ್ದೇಳುತ್ತೆ. ಹೊರಗಡೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಇಲ್ಲಿ ಚಟ್ನಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಪಡ್ಡು ಹಾಕೋತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಪಡ್ಡು. ಹೊರಗಡೆ ಫುಲ್ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ತುಂಬ ಸಾಫ್ಟಾಗಿರುತ್ತೆ, ಲೈಕ್ ಬ್ರೆಡ್ ಥರ ಇರುತ್ತೆ, ಅಷ್ಟು ಸಾಫ್ಟಾಗಿ ಆಗುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತಿಲ್ಲ ಅದು ಎಷ್ಟು ಸಾಫ್ಟಾಗಿರುತ್ತೆ ಅಂತ. ಹಾಗೆ ಅಷ್ಟೇ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು.
ಇಲ್ಲಿ ನೋಡಿ, ನಾನು ಒಂದು ಪಡ್ಡುನ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ನೋಡ್ಕೊಂಬಂದ್ರಲ್ಲ ಸ್ನೇಹಿತರೆ, ಇಷ್ಟ ಆಯ್ತಾ ನಿಮಗೆ ಪಡ್ಡು ರೆಸಿಪಿ? ಹಾಗೆ ನಾನು ಮಾಡಿರೋ ಪೂಜೆನೂ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ನೀವು ಖಂಡಿತ ಲೈಕ್ ಮಾಡಬೇಕು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಆ ಬೆಲ್ಲೈಕನ್ ಇರುತ್ತಲ್ಲ, ಅದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಶೇರ್ ಮಾಡಿ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ. ಒಳ್ಳೊಳ್ಳೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ನನಗೆ ನೀವು ನೋಡಿದ್ದೀರಾ ಅಂತ ಗೊತ್ತಾಗುತ್ತೆ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ ಸ್ನೇಹಿತರೆ. ಬಾಯ್ ಬಾಯ್.